ಯಾವುದೇ ಸ್ವಾರ್ಥ ಇಲ್ಲದೆ ಪರೋಪಕಾರವನ್ನ ಮಾಡೋದು ಇದೊಂದು ದೊಡ್ಡದಾದ ಧರ್ಮ. ಮನಸ್ಸಿನಲ್ಲಿ ಹಣದ ಅಪೇಕ್ಷೆ, ಕೀರ್ತಿಯ ಅಪೇಕ್ಷೆ, ಇನ್ನಿತರ ಸ್ಥಾನಮಾನಗಳ ಅಪೇಕ್ಷೆಯಿಂದ ಮಾಡುವುದಲ್ಲ, ಕೇವಲ ಭಗವಂತನ ಪ್ರೀತಿಯಾಗಬೇಕು ಅನ್ನುವ ಅಪೇಕ್ಷೆಯಿಂದ, ದೇವರ ಅನುಗ್ರಹಕ್ಕಾಗಿ, ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಯಾಗಲಿ ಎನ್ನುವ ಭಾವನೆಯಿಂದ ಸಮಾಜ ಸೇವೆಯನ್ನು ಮಾಡಿದರೆ, ಪರೋಪಕಾರವನ್ನು ಮಾಡಿದರೆ, ಆ ಪರೋಪಕಾರ ಇದು ಅಪರೋಕ್ಷ ಜ್ಞಾನಕ್ಕೆ ನಮಗೆ ದಾರಿಯಾಗುತ್ತೆ. ಮನಸ್ಸನ್ನು ವಹಿಸಬೇಡಿ, ಬಹಳ ಕಾಯಿಸಬೇಡಿ. ನಿಮ್ಮ ಶಕ್ತಿ, ಯೋಗ್ಯತೆ, ಹಣ ಎಷ್ಟಿದೆ, ಶಕ್ತಿ ಎಷ್ಟಿದೆ, ನಿಮ್ಮ ಸಮಯ ಎಷ್ಟಿದೆ, ನಿಮ್ಮ ಯೋಗ್ಯತೆ, ನಿಮ್ಮ ಪರಿಚಯ, ನಿಮ್ಮ ಸತ್ವದಿಂದ ಏನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಇನ್ನೊಬ್ಬರಿಗೆ ಉಪಕಾರ ಮಾಡಿ. ಮಾಡಲಿಕ್ಕಾಗಿಲ್ಲ, ಶಕ್ತಿ ಇದ್ದರೂ ನೀವು ವಂಚನೆ ಮಾಡಿದ್ದೀರಿ ಅಂದರೆ ದೇವರು ನಿಮ್ಮನ್ನು ಬಿಡುವುದಿಲ್ಲ. ಅದೇ ರೀತಿ ಇನ್ನೊಬ್ಬರ ಮನೆಯಲ್ಲಿ ಬಾಗಿಲ ಕಾಯ್ತಾ ಕೂಡುವಂತಹ ಪ್ರಸಂಗ ಬರ್ತದೆ. ಅವರು ಕೆಲಸ ಮಾಡ್ತಾರೋ ಇಲ್ಲವೋ ಅಂತ ಗೊತ್ತಾಗದಂತೆ ಅಲದಾಡುವ ಪ್ರಸಂಗ ಬರುತ್ತೆ. ಸಾಲ ತೆಗೆದುಕೊಳ್ಳೋದು, ಸಾಲ ಮುಟ್ಸೋದಿಲ್ಲ, ಸಾಲ ಕೇಳೋದಕ್ಕೆ ಬಂದ್ರೆ ಸಾಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹತ್ತಿರ ಇಟ್ಟುಕೊಳ್ಳೋದಕ್ಕೆ ಕೊಟ್ಟದ್ದನ್ನು ಸ್ವಾಹ ಮಾಡಿದ. ಅಥವಾ ಇನ್ನೊಬ್ಬರಿಂದ ತಾನು ಸಾಲ ಪಡೆದು ಬರ್ತಾನೆ, ಸಾಲವನ್ನ ಮರಳಿ ಕೊಡಿ ಅಂತ ಕೇಳಲಿಕ್ಕೆ ಬಂದ್ರೆ ನಾನು ಸಾಲ ತಗೊಂಡಿಲ್ಲ ಅಂತಾನೆ, ಸುಳ್ಳು ಹೇಳ್ತಾನೆ, ಸಾಲ ಕೊಟ್ಟಾಯಿತು ಅಂತ ಹೇಳ್ತಾನೆ, ಏನೋ ಮಾಡಿ ತಪ್ಪಿಸಿಕೊಳ್ತಾನೆ. ಇದನ್ನ ತೆಗೆದುಕೊಂಡು ಮತ್ತೆ ಮರಳಿ ಅವರಿಗೆ ಕೊಡಬೇಕಾದದ್ದನ್ನ ಕೊಡದೇ ಇದ್ರೆ ಅವನಿಗೆ ಲೆಕ್ಕ ಇಲ್ಲ ಪಾಪ. ಅವನು ಬರೆದಿಟ್ಟದ್ದು ಎಲ್ಲಿಯೂ ಹೋಯ್ತು, ಮೋಸ ಮಾಡಿದ. ಆದರೆ ದೇವರ ಲೆಕ್ಕದಲ್ಲಿ ಚೆನ್ನಾಗಿ ಇರತ್ತೆ, ಎಲ್ಲಿಯೂ ಹೋಗಿರೋದಿಲ್ಲ. ಇವನಿಂದ ಇವನು ಹಣ ಪಡೆದಿದ್ದಾನೆ, ಮರಳಿ ಕೊಟ್ಟಿಲ್ಲ. ಹಾಗಾದ್ರೆ ಜನ್ಮಾಂತರದಲ್ಲಿ ಮತ್ತೆ ಇಬ್ಬರು ಹುಟ್ಟಿ ಬರ್ತಾರಲ್ಲ. ಯಾರು ಸಾಲ ಕೊಟ್ಟವನೋ ಅವನ ಮನೆಯಲ್ಲಿ ಇವನು ಆಳಾಗಿ ಹುಟ್ಟಿ, ಎಷ್ಟು ಹಣ ಅವನಿಂದ ಪಡೆದಿದ್ದ ಅಷ್ಟು ದಿವಸ ಅವನ ಮನೆಯಲ್ಲಿ ಆಳಾಗಿ ದುಡಿದು ಆ ಸಾಲ ತೀರಿಸಬೇಕು. ತೀರಿಸದೆ ಬಿಡೋದೇ ಇಲ್ಲ ದೇವರು. ಆತ್ಮಹತ್ಯೆ ಅಂದ್ರೇನು? ತನಗೆ ಯಾವುದರಿಂದ ಪ್ರಗತಿ ಆಗಬೇಕೋ ಅದನ್ನು ಮಾಡಿಕೊಳ್ಳದೆ ಯಾವುದರಿಂದ ಅವನತಿ ಆಗತ್ತೋ ಅಂಥ ಕೆಲಸ ಮಾಡಿದರೆ ಅದು ಆತ್ಮಹತ್ಯೆ ಇದ್ದ ಹಾಗೇನೆ. ಏಕಾದಶಿಯ ಭಕ್ಷಣದಿಂದ ಬರುವಂತಹ ಮಹಾಪಾಪದಿಂದ ಇವನಿಗೆ ಅಧೋಗತಿ ಆಗ್ತದೆ. ತನ್ನನ್ನು ತಾನು ಹಾಳು ಮಾಡಿಕೊಳ್ಳೋದೇ ಆತ್ಮಹತ್ಯೆ. ಶರೀರ ಉಳಿದ ಮಾತ್ರಕ್ಕೆ ತಾನು ಬದುಕಿದಂತೆ ಅಲ್ಲ, ಶರೀರ ಇದು ಸುಖ ಸಾಧನವಾಗುವ ರೀತಿಯಲ್ಲಿ ಶ್ರೇಯಸ್ಸಾಧನವಾಗುವ ಕಾರ್ಯಗಳನ್ನು ಮಾಡ್ತಾ ಬದುಕಿದರೆ ಬದುಕಿದಂತೆ. ಮಾಡಬಾರದ ಕಾರ್ಯಗಳನ್ನು ಮಾಡ್ತಾ ತನ್ನ ಅವನತಿಗೆ, ದುಃಖಕ್ಕೆ ಸಾಧನವಾಗುವ ರೀತಿಯಲ್ಲಿ ಆ ಶರೀರದ ಉಪಯೋಗವಾದರೆ ಆ ಶರೀರವಿದ್ದು ಇಲ್ಲದೇ ಇದ್ದಂತೆ, ಅದು ಹತ್ಯೆಯಾದಂತೆ ಲೆಕ್ಕ. ಬೇಕಾದಷ್ಟು ಮಾತನಾಡುವುದಕ್ಕೆ ಸಾಧ್ಯತೆ ಇದೆ. ಯಾವುದನ್ನ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ, ನನಗೇನು ಬೇಕಾದ್ದು ಒಂದು 4 ಗಂಟೆ 8 ಗಂಟೆ ಕೊಟ್ಟರು ನಾನು ಬರೆಯುವುದಕ್ಕೆ ಸಿದ್ಧ. ಆದರೆ ನೀವೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮಾತ್ರ ಉತ್ತರ ಗೊತ್ತಿಲ್ಲ ಅಂದ್ರೆ ಯಾರು ಪಾಸ್ ಮಾಡ್ತಾರೆ ಅವನನ್ನು? ಅದನ್ನು ಬಿಟ್ಟು ನೀನೇನು ಬರೆಯಿದ್ರು ಬರಿತೇನೆ ಅಂತಂದ್ರೆ ಹೇಗೋ ಹಾಗಿದೆ ಪರಿಸ್ಥಿತಿ. ಎಷ್ಟು ಬೇಕಷ್ಟು ಮಾತನಾಡುವುದಕ್ಕೆ ಎಲ್ಲರೂ ಶೂರರು. ಆದರೆ ಮಾತನಾಡಬೇಕಾದಂತಹ ಯಾವ ಈ ವಾಂಗ್ಮಯ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ, ಅಂತಹ ವೈದಿಕ ಪರಂಪರೆಯಲ್ಲಿ ಹುಟ್ಟಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಂಬಿದ ಒಂದು ಪದ್ಧತಿಯಲ್ಲಿ ಜನಿಸಿ ಬಂದು ಶ್ರೀಮದಾಚಾರ್ಯರ ಶಾಸ್ತ್ರಗಳ ಬಗ್ಗೆ, ವೇದಗಳ ಬಗ್ಗೆ, ಗೀತಾ ಉಪನಿಷತ್ತುಗಳ ಬಗ್ಗೆ ಮಾತನಾಡುವುದಕ್ಕೆ ಆಗೋದಿಲ್ಲ ಅಂದರೆ ನಿಜವಾದ ಮೂಕತೆ ಇದು. ಮದ್ಯಪಾನ ಮಾಡಬಾರದು, ಮಾಂಸ ಭಕ್ಷಣ ಮಾಡಬಾರದು, ಅಪಕಾರ ಮಾಡಬಾರದು, ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು. ಹೀಗೆ ಎಷ್ಟೋ ಕಾರ್ಯಗಳಿಂದ ನಿವೃತ್ತರಾಗ್ತೇವೆ, ಎಷ್ಟೋ ಕಾರ್ಯಗಳಲ್ಲಿ ಪ್ರವೃತ್ತರಾಗ್ತೇವೆ. ಸಜ್ಜನರು, ದುರ್ಜನರು ಇದಕ್ಕೆ ವಿಪರೀತವಾಗಿ ಸತ್ಕಾರ್ಯಗಳಿಂದ ನಿವೃತ್ತರಾಗ್ತಾರೆ, ದುಷ್ಟ ಕಾರ್ಯಗಳಲ್ಲಿ ಪ್ರವೃತ್ತರಾಗ್ತಾರೆ. ಆ ದುಷ್ಟ ಕಾರ್ಯಗಳಲ್ಲಿ ಪ್ರವೃತ್ತರಾಗುವವರಿಗೆ ಪಾಪ, ಆದರೆ ಪ್ರವೃತ್ತಿಯನ್ನು ಮಾಡಿಸುವ ದೇವರಿಗೇನು ಪಾಪ ಇಲ್ಲ. ಒಬ್ಬರ ಮಾತನ್ನು ಒಬ್ಬರು ಕೇಳದೇ ಇರೋದೇ ಜಗಳಕ್ಕೆ ಕಾರಣ. ಒಬ್ಬರಿಗೆ ಒಬ್ಬರು ಅನುಸರಿಸದೇ ಇರೋದೇ ಕುಟುಂಬಗಳಲ್ಲಿ ಕಲಹಕ್ಕೆ ಕಾರಣ, ವೈಮನಸ್ಯಕ್ಕೆ ಕಾರಣ, ವಿರಸಕ್ಕೆ ಕಾರಣ, ವಿಚ್ಛೇದಗಳಿಗೆ ಕಾರಣ. ತಂದೆ ತಾಯಿಗಳನ್ನು ಮಕ್ಕಳು ಅನುಸರಿಸಿಕೊಂಡಿರಬೇಕು, ನೆಮ್ಮದಿಯಿಂದ ಮನೆ ಇರುತ್ತೆ. ಅತ್ತೆ ಮಾವಂದಿರನ್ನ ಸೊಸೆಯಂದರು ಅನುಸರಿಸಿಕೊಂಡಿದ್ರೆ ನೆಮ್ಮದಿಯಿಂದ ಮನೆ ಇರುತ್ತೆ. ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರು ತಮಗಿಂತ ದೊಡ್ಡವರಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಅಂದ್ರೆ ನಾವು ಅವರಿಗೆ ನಮಸ್ಕಾರ ಮಾಡಬೇಕು, ಇಲ್ಲದೆ ಇದ್ರೆ ಮಾಡಬಾರದು. ಎಂಥ ಮಾತು! ನಾನು ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಅಂತ ದುರಹಂಕಾರದಿಂದ ಯಾರು ಮೆರೀತಾರೆ
ಅಥವಾ ಉರಿತಾರೆ, ಅಂಥವರಿಗೆ ನಮಸ್ಕಾರ ಮಾಡುವುದಲ್ಲ. ದೇವತೆಗಳು, ಋಷಿಗಳು, ಮುನಿಗಳು, ಮುಖ್ಯವಾಗಿ ಸರ್ವೋತ್ತಮನಾದ ಭಗವಂತ ವಾಯುದೇವರು, ಅವರಿಗೆ ಅತ್ಯಂತ ಭಕ್ತಿಯಿಂದ ನಮನವನ್ನು ಮಾಡಿ ವಿನಯದಿಂದ ವರ್ತನೆ ಮಾಡುವ ವಿನಯಾಭರಣ ಭೂಷಿತರು ಯಾರೋ ಅಂಥವರಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಮೊದಲ ಉತ್ತರವನ್ನು ನಾರದರು ಕೊಡ್ತಾರೆ. ಕೆಲವರೆಲ್ಲ ಬಹಳ ಡಿಪೆಂಡ್ ಆಗಿರ್ತಾರೆ ಒಬ್ಬರು ಇನ್ನೊಬ್ಬರ ಮೇಲೆ, ಗಂಡ ಹೆಂಡತಿಯ ಮೇಲೆ, ಕೆಲವರು ಹೆಂಡತಿ ಗಂಡನ ಮೇಲೆ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ತರಹ. ಸ್ನಾನ ಮಾಡಬೇಕು, ಹೆಂಡತಿ ಇರಬೇಕು, ನೀರು ಕೊಟ್ಟರೆ ಸ್ನಾನ, ಸ್ನಾನ ಆದಮೇಲೆ ವರ್ಷಗೊಳ್ಳೋದಕ್ಕೆ ಟವೆಲ್ ಕೊಟ್ಟರೆ ವರ್ಷಗೊಳ್ಳೋದಿಲ್ಲ, ಆದರೆ ಹಾಗೇ 1 ಗಂಟೆ ನಿಂತಿರೋದು. ಈ ತರಹ ಡಿಪೆಂಡ್ ಆದವರೆಲ್ಲ ಕೆಲವರು ಇರ್ತಾರೆ. ಆ ತರಹ ಪರಾಧೀನತೆಯನ್ನು ಕೆಲವರು ರೂಢಿಸಿಕೊಂಡಿರ್ತಾರೆ. ಇನ್ನು ಕೆಲವರು ವಿಪರೀತ, ಗಂಡನೇ ಹೆಂಡತಿಯ ಸೇವೆಯನ್ನು ಮಾಡ್ತಾ ಎಲ್ಲದಕ್ಕೂ ಗಂಡ ಬಂದು ಮಾಡಿದ್ರೇನೆ ಮಾಡಿಸಿಕೊಳ್ಬೇಕು ಸೇವೆ ಅಂತನ್ನೋ ತರಹ ಹೆಂಡದಿರು ಇದ್ದಾರೆ. ಒಬ್ಬರ ಮನೆಯಲ್ಲಿ ಒಂದೊಂದು ಥರ. ಈ ರೀತಿ ಒಬ್ಬರಿಗೆ ಇನ್ನೊಬ್ಬರು ಪರಾಧೀನರಾಗಿ ಇರೋದಲ್ಲ, ತನ್ನ ಕಾಲ ಮೇಲೆ ನಿಲ್ಲುವಂತಹ ಶಕ್ತಿ ಇರಬೇಕು. ಇನ್ನೊಬ್ಬರು ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ತನ್ನದನ್ನು ತಾನು ನೋಡಿಕೊಳ್ತೇನೆ ಅಂತನ್ನುವ ರೀತಿಯಲ್ಲಿ ಸಾಮರ್ಥ್ಯ ಇದ್ದು ಸ್ನೇಹ, ಪ್ರೀತಿ, ವಿಶ್ವಾಸ ಇವುಗಳಿಂದ ಸೇವೆಯನ್ನು ಅಥವಾ ಸಹಕಾರವನ್ನು, ಸಹಾಯವನ್ನು ಅವರವರ ಸಂಬಂಧಕ್ಕೆ ತಕ್ಕಂತೆ ತೆಗೆದುಕೊಳ್ಬೋದು, ಏನು ತೊಂದರೆ ಇಲ್ಲ.